have four ಕೇಳಿ questions. ಬಿಡಿ ನಾನು ತುಂಬಾ Do you do you feel privileged? You are, having 3 production houses. But what is your challenge? What is your individual contribution to the film? Andre, as an actor. ಅಫ್ಕೋರ್ಸ್ ಏನೇ ಕೆಲಸ ಮಾಡಬೇಕಂದ್ರೂ 100% ಎಫರ್ಟ್ ಹಾಕ್ಲೇಬೇಕು. ಆ್ಯಂಡ್ ಪ್ರಿವಿಲೇಜ್ ಅನ್ನೋದಕ್ಕಿಂತ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಐ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್. ಅಂದರೆ ಚಿಕ್ಕ ವಯಸ್ಸಿಂದನೂ ನಾನು ಲೈಕ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ಥರ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬ ಖುಷಿ ಆಗೇ ಆಗುತ್ತೆ. So you are in the comfort zone. ಕಂಫರ್ಟ್ ಝೋನ್ ಓನ್ಲಿ ಪ್ರೊಡ್ಯೂಸರ್ಸ್, ಆದರೆ ಬೇರೆದೆಲ್ಲ ಅದೇನು ಇಲ್ಲ ಮ್ಯಾಮ್, ಇವಾಗ Yes, ಒಂದು ನಿಮಿಷ ನಾನು ಮಾತಾಡ್ತೀನಿ ಬಿಡಿ ಮ್ಯಾಮ್. ಕೆಲಸ ಅಂತ ಮಾಡಲೇಬೇಕಲ್ವಾ? ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಒಂದು ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ? ಎಂಡ್ ಆಫ್ ದ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತಲ್ಲ. ಸೊ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನನ್ನ ಮೆರೆಸ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. Okay. ಕಂಫರ್ಟ್ ಝೋನ್ ಜಸ್ಟ್ ಫಿನಿಶ್ ಇಟ್ ಆಫ್ ಬೇಕು. ಈ ಸಿನಿಮಾದಲ್ಲಿ ರೋಹಿತ್ ಅವರು ಸತ್ಯ ಸರ್ ಅವಾಗ ಹೇಳ್ದಂಗೆ ಲೊಕೇಶನ್ಸ್ 75 ಒಂದು 65 ಲೊಕೇಶನ್ ಮಾಡಿದ್ವಿ. ಡಂಪ್ ಯಾರ್ಡಲ್ಲಿ 4 ದಿನ ಮಾಡಿದ್ವಿ. ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡಲ್ಲಿ ಇರೋ 4 days ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ. ಕಂಫರ್ಟ್ ಝೋನ್ ಅಲ್ಲ. ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲಲ್ಲ ಹೇಳ್ತಾ ನೀವು. ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗ್ಬಾರ್ದು. ಸಿನಿಮಾಗೆ ಅವ್ರು ಹಾಕಿರೋದು ಎಫರ್ಟ್ ಆಗಲಿ, ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು, ನಮ್ಗೇನು ಸಿನಿಮಾ ನೋಡಿದಾಗ ಇದು ಬೇಕಾಗ್ಬೇಡ ಅನ್ಬೋದು. ಬಟ್ ದಿ ಎಫರ್ಟ್ ಅವ್ರದ್ದು ಎಂಟೈರ್ ಟೀಮ್, ಡೈರೆಕ್ಟರ್ ಆಗಲಿ, DOP ಆಗಿರಲಿ, ಹೀರೋ ಆ್ಯಕ್ಟರ್ಸ್ ಇರಲಿ, ಡಂಪ್ ಯಾರ್ಡ್ ಆಗಿರಲಿ, ಲೊಕೇಶನ್ಸ್ ಶೂಟ್ ಮಾಡಿರೋ ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ಸ್ ನೋಡಿದಾಗ That is not a ಗೊತ್ತಾಗುತ್ತೆ. comfort zone. That is his acting responsibility. It is not. No, I'm not saying it's a I'm comfort talking about zone. comfort zone in the sense